ನೋಡಿ, ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಸಂಘರ್ಷ ಶುರುವಾಗಿದೆ. ಅಮೆರಿಕ ಇರಾನ್ ನಡುವೆ ಏರ್ಪಟ್ಟಿರುವಂತಹ ಈ ಕದನ ವಿರಾಮ ಕೇವಲ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ. ಈ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ ಇರಾನ್ ಪಡೆ ಮತ್ತೀಗ ಡ್ರೋನ್ ದಾಳಿ ನಡೆಸಿದೆ. ಅದಕ್ಕೆ ಕೆರಳಿ ಕೆಂಡವಾಗಿರುವಂತಹ ಟ್ರಂಪ್ ದಾಳಿ ಮುನ್ಸೂಚನೆಯನ್ನ ನೀಡಿದೆ. ಬೆನ್ನಲ್ಲೇ ಈಗ ಅಮೆರಿಕ ಪಡೆ ಎರಗಿದೆ. ಈ ಭೀಕರ ದಾಳಿ ಪ್ರತಿ ದಾಳಿಯಿಂದಾಗಿ ಕೂಡ ಶಾಂತಿ ಒಪ್ಪಂದ ಸಂಪೂರ್ಣವಾಗಿ ಹಳಿ ತಪ್ಪಿದೆ. ಆ ಬಗ್ಗೆ ಏನೇನು ಆಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ ಈ ರಿಪೋರ್ಟ್ ನೋಡ್ಕೊಂಡು. ಇರಾನ್ ದಾಳಿ, ಮುರಿದು ಬಿದ್ದ ಶಾಂತಿ ಒಪ್ಪಂದ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿದ್ದ ಬಹುನಿರೀಕ್ಷಿತ ಶಾಂತಿ ಒಪ್ಪಂದದ ಕದನ ವಿರಾಮ ಕೆಲವು ದಿನಗಳಲ್ಲಿ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಮತ್ತು ಸರಕು ಸಾಗಣೆ ಹಡಗಿನ ಮೇಲೆ ಇರಾನ್ ಭೀಕರ ಡ್ರೋನ್ ದಾಳಿ ನಡೆಸಿರುವುದೇ ಇದಕ್ಕೆ ಮುಖ್ಯ ಕಾರಣವಾಗಿದೆ. ಇರಾನ್ನ ಉದ್ದಟತನವನ್ನ ತೀವ್ರವಾಗಿ ಖಂಡಿಸಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದು ಕದನ ವಿರಾಮದ ಸ್ಪಷ್ಟ ಉಲ್ಲಂಘನೆ ಎಂದು ಕಿಡಿಕಾರಿತು. ಟ್ರಂಪ್ ಸಿಗ್ನಲ್ ನೀಡುತ್ತಿದ್ದಂತೆ ಕಾರ್ಯಪ್ರವೃತ್ತರಾದ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಇರಾನ್ನ ಮಿಲಿಟರಿ ನೆಲೆಗಳ ಮೇಲೆ ಹಿಂದೆಂದೂ ಕಾಣದ ರೀತಿಯಲ್ಲಿ ಭೀಕರ ವಾಯುದಾಳಿ ನಡೆಸಿದೆ. ಇರಾನ್ನ ಪ್ರಮುಖ ಕ್ಷಿಪಣಿ ಉಡಾವಣಾ ಕೇಂದ್ರಗಳು, ಡ್ರೋನ್ ತಾಣಗಳು ಹಾಗೂ ಕರಾವಳಿಯ ರ್ಯಾಡರ್ ವ್ಯವಸ್ಥೆಗಳನ್ನು ಗುರಿಯಾಗಿಸಿಕೊಂಡು ಮಿಸೈಲ್ ಹಾರಿಸಿವೆ. ಕೇವಲ ಒಂದು ವಾರ ಹಿಂದಷ್ಟೇ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಲು ಮತ್ತು ಯುದ್ಧ ಅಂತ್ಯಗೊಳಿಸಲು ಉಭಯ ದೇಶಗಳು ಮಧ್ಯಂತರ ಒಪ್ಪಂದ ಮಾಡಿಕೊಂಡಿತ್ತು. ಆದರೆ ಇರಾನ್ ಅಮೆರಿಕದ ಈ ಪ್ರತಿಯಾಕ್ರಮಣ ಇಡೀ ಶಾಂತಿ ಪ್ರಕ್ರಿಯೆಗೆ ದೊಡ್ಡ ಹಿನ್ನಡೆ ತಂದಿಟ್ಟಿದೆ. ಅಮೆರಿಕದ ವಾಯುದಾಳಿಗೆ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಐಆರ್ಜಿಸಿ ಗಲ್ಫ್ ಪ್ರದೇಶದಲ್ಲಿ ನಿಯೋಜನೆಗೊಂಡಿರುವ ಅಮೆರಿಕದ ಮಿಲಿಟರಿ ತಾಣಗಳನ್ನು ಗುರಿಯಾಗಿಸಿಕೊಂಡು ತಿರುಗೇಟು ನೀಡಿದೆ. ಅಮೆರಿಕದ ಪಡೆಗಳಿರುವ ಜಾಗಗಳ ಮೇಲೆ ಇರಾನ್ ಪಡೆಗಳು ಮುಗಿಬಿದ್ದಿವೆ. ಟೆಹರಾನ್ ಎಚ್ಚರಿಕೆ. ಈ ಯುದ್ಧದ ನಡುವೆಯೇ ಇರಾನ್ನ ರಾಜಧಾನಿ ಟೆಹರಾನ್ ಗಲ್ಫ್ ರಾಷ್ಟ್ರಗಳಿಗೆ ಅತ್ಯಂತ ಕಠಿಣ ಎಚ್ಚರಿಕೆ ರವಾನಿಸಿದೆ. ತಮ್ಮ ಭದ್ರತೆಗಾಗಿ ಇನ್ನು ಮುಂದೆ ಯಾರೂ ಅಮೆರಿಕವನ್ನ ನೆಚ್ಚಿಕೊಳ್ಳಬೇಡಿ ಎಂದು ಇರಾನ್ ಬಹಿರಂಗವಾಗಿ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಂತರ ಒಪ್ಪಂದದ ಪ್ರಕಾರ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸುರಕ್ಷಿತ ಸಂಚಾರ ಹಾಗೂ ಇರಾನ್ನ ಅಧಿಕ ಪ್ರಮಾಣದ ಯುರೇನಿಯಂ ಸಂಗ್ರಹದ ಕುರಿತು 60 ದಿನಗಳೊಳಗೆ ಅಂತಿಮ ನಿರ್ಧಾರಕ್ಕೆ ಬರಬೇಕಿತ್ತು. ಆದರೆ ಈಗ ಸೃಷ್ಟಿಯಾಗಿರುವ ಯುದ್ಧದ ವಾತಾವರಣದಿಂದಾಗಿ ಈ ಮಹತ್ವದ ಮಾತುಕತೆಗಳ ಭವಿಷ್ಯವೇ ಈಗ ಸಂಪೂರ್ಣವಾಗಿ ಕತ್ತಲಿಗೆ ತಳ್ಳಲ್ಪಟ್ಟಿದೆ. ಕೇವಲ ಒಂದು ವಾರದ ಹಿಂದಷ್ಟೇ ಹಾರ್ಮುಜ್ ಜಲಸಂಧಿಯ ಬಗ್ಗೆ ಮಾತುಕತೆ ಆಗಿತ್ತು. ಹಡಗುಗಳ ಸುರಕ್ಷಿತ ಸಂಚಾರ ಮತ್ತು ಯುರೇನಿಯಂ ಸಂಸ್ಕರಣೆಯ ಕುರಿತು ಉಭಯ ದೇಶಗಳ ನಡುವೆ ಒಪ್ಪಂದವಾಗಿತ್ತು. ಆದರೆ ಈಗ ನಡೆದಿರುವ ದಾಳಿ ಪ್ರತಿ ದಾಳಿಯಿಂದಾಗಿ ಶಾಂತಿ ಒಪ್ಪಂದ ಸಂಪೂರ್ಣವಾಗಿ ಹಳಿತಪ್ಪಿದೆ. ಜಾಗತಿಕ ತೈಲ ಸಾಗಣೆಯ ಹೃದಯ ಭಾಗವಾಗಿರುವ ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಇದು ಇಡೀ ದೇಶದಲ್ಲೇ ಕಚ್ಚಾ ತೈಲದ ಬೆಲೆ ಏರಿಕೆಯಾಗುವ ಭೀತಿ ಎದುರಾಗಿದೆ. ಬ್ಯೂರೋ ರಿಪೋರ್ಟ್,